ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ನೋಡುವುದಕ್ಕೆ ನಾನು ತುಂಬ ಕರ್ತನಲ್ಲಿ ಸಂತೋಷ ಪಡುತ್ತೇನೆ. ಈ ಡೈಲಿ ಸೇವೆ ಮೂಲಕ ದೇವರ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಂದು ದೇವ್ರ ಮಕ್ಕಳನ್ನ ಹೃದಯ ಅಂತರಾತ್ಮದ ಶುಭ ಕೋರುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಪ್ರೀತಿ ದೇವ್ರ ಮಕ್ಕಳೇ, ನಾನು ಕರ್ತನಲ್ಲಿ ನಂಬುತ್ತಿದ್ದೇನೆ. ಈ ಡೈಲಿ ಸೇವೆ ಮೂಲಕ ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಬಿಡುಗಡೆಯನ್ನು, ಅದ್ಭುತಗಳನ್ನು, ಸೌಖ್ಯವನ್ನು, ರಕ್ಷಣೆಯನ್ನು, ಸಮಾಧಾನವನ್ನು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತಿರುವುದಾಗಿ. ಕಾರಣ ದೇವರು ವಾಕ್ಯವಾಗಿದ್ದಾರೆ. ಆತನು ತನ್ನ ವಾಕ್ಯವನ್ನು ಕಳಿಸಿ ನಮ್ಮನ್ನು ಗುಣಪಡಿಸುವ, ಬಿಡುಗಡೆ ಮಾಡುವ, ಸೌಖ್ಯ ಕೊಡುವ, ನಮಗೆ ರಕ್ಷಣೆ ಕೊಡುವ ದೇವರಾಗಿದ್ದಾರೆ. ಒಂದು ವೇಳೆ ಅನೇಕರು ಸೋತು ಹೋಗಿದ್ದೀರಾ, ಏನಪ್ಪ ಪ್ರತಿದಿನ ಪಾಸ್ಟ್ರು ವಾಕ್ಯವನ್ನು ಕೊಡ್ತಾ ಇದ್ದಾರೆ 4 ರಿಂದ 5 ನಿಮಿಷ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಸಾಧಾರಣವಾಗಿ ಎನಿಸಬೇಡಿ. ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ, ದೇವರ ವಾಕ್ಯದಲ್ಲಿ ಸೌಖ್ಯ ಇದೆ, ದೇವರ ವಾಕ್ಯದಲ್ಲಿ ರಕ್ಷಣೆ ಇದೆ. ಈ ವಾಕ್ಯ ಸರ್ವಸತ್ವದ ವಾಕ್ಯವಾಗಿದೆ. ಇದನ್ನು ಕೇಳುವಾಗ, ನಂಬುವಾಗ, ನಿಮ್ಮ ಹೃದಯದಲ್ಲಿ ಜಾಗ ಕೊಡುವಾಗ ಈ ವಾಕ್ಯವಾದ ದೇವರು ನಿಮ್ಮ ಜೀವನದಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮನ್ನು ಸಾಕ್ಷ್ಯ ನಿಲ್ಲಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋ ಮುಂಚೆ ಸತ್ಯವೇದದಿಂದ ದೇವರ ವಾಕ್ಯನ ಓದಿ ಪ್ರಾರ್ಥಿಸಲು ಆಸೆಪಡ್ತೇನೆ. ಯೋಶುವನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುವಾಗ, ದೇವರು ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಮೋಸೆಯ ಸಂಗಡಿದ ಹಾಗೆ ನಾನು ನಿನ್ನ ಸಂಗಡಿದ್ದೇನೆ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಯಾವುದೋ ಒಂದು ಕಾಲದಲ್ಲಿ ಸೋತು ಹೋಗಿದ್ದೀರಾ, ನೀವು ಯಾವುದೋ ಒಂದು ಕಾಲದಲ್ಲಿ ಕಣ್ಣೀರಿಂದ ಜೀವಿಸ್ತಾ ಇದ್ದೀರಾ, ಯಾವುದೋ ಒಂದು ಕಾಲದಲ್ಲಿ ನಿಮಗೆ ದುಃಖ, ಭಯ ನಿಮ್ಮನ್ನು ಕಾಡ್ತಿದೆ. ಏಸಪ್ಪ ಇವತ್ತು ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ಮಗನೇ, ಮಗಳೇ, ಭಯಪಡಬೇಡ, ಹೆದರಬೇಡ, ಯಾವುದು ಕುರಿತು ನೀನು ದುಃಖ ಪಡಬೇಡ. ಯಾಕೆ ಭಯ ಪಡ್ತಿದ್ಯಾ? ಯಾಕೆ ನೀನು ದುಃಖ ಪಡ್ತಾ ಇದೆಯಾ? ಯಾಕೆ ನೀನು ಕಣ್ಣೀರಿಡ್ತಾ ಇದೆಯಾ? ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ಬಿಟ್ಟು ತೊರೆಯುವುದಿಲ್ಲ. ಮೋಸೆಯ ಸಂಗಡಿದ್ದಾಗೆ ನಿನ್ನ ಸಂಗಡಿದ್ದು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುವೆನು, ನಿಮ್ಮ ಜೀವನದಲ್ಲಿ ಬಿಡುಗಡೆ ಕೊಡುವೆನು, ನಾನು ನಿಮ್ಮನ್ನು ಬಲಪಡಿಸಿ ಸಹಾಯ ಕೊಡುವೆನು. ಆಮೇಲೆ ಒಂದು ವೇಳೆ ನೀವು ಯೋಚಿಸ್ತಿರ್ಬೋದು, ನಾನು ಯಾರೆಲ್ಲ ನಂಬ್ಕೊಂಡಿದ್ದೀನೋ ಎಲ್ಲ ಕೈ ಬಿಟ್ಬಿಟ್ರು, ಎಲ್ಲ ನನ್ನ ಬಿಟ್ಟು ದೂರ ಹೋಗ್ಬಿಟ್ರು, ನನ್ನ ಮಕ್ಕಳನ್ನ ನಂಬ್ಕೊಂಡಿದ್ದೆ, ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಕದೆ ಅವ್ರ ವಯಸ್ಸಾದ ಕಾಲದಲ್ಲಿ ನಮಗೆ ಸಹಾಯ ಮಾಡ್ಬೋದು, ನಮಗೆ ಅವ್ರು ನಮ್ಮ ಜೊತೆ ಇರ್ಬೋದು ಅಂದ್ಕೊಂಡೆ. ನನ್ನ ಮಕ್ಕಳನ್ನ ವಯಸ್ಸಾದ ಕಾಲದಲ್ಲಿ ನನಗೆ ವಯಸ್ಸಾಗ್ಬಿಡ್ತು, ನನ್ನ ಬಲ ಕುರುಗೋಗಿತ್ತು, ಇವಾಗ ನನ್ನ ಮಕ್ಕಳನ್ನು ಬಿಟ್ಟು ದೂರ ಹೋಗ್ಬಿಡ್ತು ಅಂತ ಚಿಂತೆ ಪಡ್ತಾ ಇದ್ದೀರಾ, ವೇದನೆ ಪಡ್ತಾ ಇದ್ದೀರಾ? ನನ್ನ ಪ್ರೀತಿಯ ತಾಯಿ, ತಂದೆಯೇ, ನಿಮ್ಮನ್ನು ನೋಡಿ ಹೆಸರಿದ್ದಾರೆ. ಯಾರು ನಿಮ್ಮನ್ನು ಕೈ ಬಿಟ್ಟರೆ ಏನೋ, ಯಾರು ನಿಮ್ಮನ್ನು ಮರ್ತರು ಏನೋ, ಯಾರು ನಿಮಗೆ ಸಹಾಯ ಮಾಡದೆ ಹೋಗಲಿ, ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಬಿಟ್ಟು ತೊರೆಯುವುದಿಲ್ಲ. ಮೋಸೆಯ ಜೊತೆ ಇದ್ದಾಗೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಬಲಪಡಿಸ್ತೇನೆ, ನಿಮ್ಮ ಅಗತ್ಯಗಳನ್ನು ಸಂಧಿಸ್ತೇನೆ, ನಾನು ನಿಮ್ಮನ್ನು ನಾಚಿಕೆ ಬಿಡುವುದಿಲ್ಲ, ನಾನು ನಿಮ್ಮ ಜೊತೆ ಇದ್ದು ನಾನು ನಿಮ್ಮನ್ನು ಕೈ ಹಿಡಿದು ನಡೆಸ್ತೇನೆ. ಆದ್ದರಿಂದ ಪ್ರೀತಿ ದೇವ್ರ ಮಕ್ಕಳೇ, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಯಾರಿಂದ ಕೈ ಬಿಡಲ್ಪಟ್ಟಿದ್ದೀರಾ, ಯಾರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ, ಯಾರ ಪ್ರೀತಿ ಎದುರು ನೋಡಿ ನೀವು ಕಲ್ಕೊಂಡಿದ್ದೀರಾ, ಇವತ್ತು ಏಸಪ್ಪ ಹೇಳ್ತಾರೆ, ಮಗನೇ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ, ನಾನು ನಿಮ್ಮ ಸಂಗಡಿದ್ದೀನಿ, ಲೋಕದ ಅಂತ್ಯದವರೆಗೂ ಎಲ್ಲ ದಿವಸ ನಾನು ನಿಮ್ಮ ಜೊತೆ ಇದ್ದು ನಾನು ನಿಮಗೆ ಬೇಕಾದ ಅಗತ್ಯ ಸಂಧಿಸಿಕೊಟ್ಟು ನಾನು ನಿಮ್ಮನ್ನು ಬಲಪಡಿಸಿ, ನಾನು ನಿಮ್ಮನ್ನು ಪ್ರೀತಿಸಿ, ನಾನು ನಿಮ್ಮನ್ನು ಕೈ ಹಿಡಿದು ನಡೆಸ್ತೇನೆ. ಅಳಬೇಡ, ಹೆದರಬೇಡ, ನಾನು ನಿನ್ನ ದೇವರು, ನಾನು ನಿನಗೆ ಜೊತೆಗಿರ್ತೇನೆ ಎಂಬುದಾಗಿ ನಂಬಿಕೆದ ಪ್ರಾರ್ಥಿಸನವ. ಹೌದು ಏಸಪ್ಪ ತಂದೆಯೇ, ಈ ಡೇಲ್ ಸೇವೆ ಮೂಲಕ, ಈ ವಾಕ್ಯದ ಮೂಲಕ ಸ್ವಾಮಿ ಒಬ್ಬೊಬ್ಬರನ್ನು ನೀನು ಬಲಪಡಿಸೋದಕ್ಕಾಗಿ, ಧೈರ್ಯಪಡಿಸೋದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ನೀನು ಯಾವತ್ತೂ ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಮ್ಮನ್ನು ಬಿಟ್ಟು ತೊರೆಯುವ ದೇವರಲ್ಲ ಸಪ್ಪ. ಯಾರು ನಮ್ಮನ್ನು ಮರಿಬೋದು, ಯಾರು ನಮ್ಮನ್ನು ಕೈ ಬಿಡ್ಬೋದು, ಯಾರು ಬೇಕಾದ್ರೆ ನಮ್ಮ ತಲೆಬಿಟ್ಟು ತಿರಸ್ಕಾರ ಮಾಡಿ ದೂರ ಹೋಗ್ಬೋದು, ಆದರೆ ನಿಮ್ಮ ಪ್ರೀತಿ, ನಿಮ್ಮ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿದೆಪ್ಪ. ಯಾರು ನಮ್ಮನ್ನು ಬಿಟ್ಟು ತೊರೆದ್ರು ಕೂಡ ನೀ ನಮ್ಮನ್ನು ತೊರೆಯುವ ದೇವರಲ್ಲ, ಕೈ ಬಿಡುವ ದೇವರಲ್ಲ, ನೀ ನಮ್ಮನ್ನು ಮರೆಯುವ ದೇವರಲ್ಲ ಸಪ್ಪ. ಈ ವಾಕ್ಯವನ್ನು ಕೇಳಿ ನಂಬುತ್ತಿರುವ ಪ್ರತಿಯೊಬ್ಬರ ಜೊತೆಗೆ ಸ್ವಾಮಿ ನೀನು ಜೊತೆಗಿದ್ದು ಸಪ್ಪ, ನೀನು ಅವ್ರ ಕೈ ಹಿಡಿದು ಅವ್ರ ಕಾರ್ಯದಲ್ಲಿ ಒಂದು ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟು ಅವ್ರನ್ನ ಬಲಪಡಿಸಿ ಆಶೀರ್ವದಿಸಬೇಕಂತ ಪ್ರಾರ್ಥಿಸ್ತೇನೆ. ಆ ರೀತಿ ಮಾಡಿದಕ್ಕೆ ಆ ಸ್ತೋತ್ರ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.